ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ನಾನು ಉಪ್ಪಿನ ಜಾಡಿನ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಬಿಸಿನೀರು ಇಟ್ಕೊಂಡು ಅದಕ್ಕೆ ಉಪ್ಪು, ಸೋಡಾ, ಸ್ವಲ್ಪ ಅರಿಶಿನ, ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ವಿಮ್ ಜೆಲ್ನ ಹಾಕೋತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಕುದ್ದ ಮೇಲೆ ಒಂದು ಪಾತ್ರೆಗೆ ಅದನ್ನು ನಾವು ಟ್ರಾನ್ಸ್ಫರ್ ಮಾಡಿಕೊಂಡು ನಾವೆಲ್ಲ ಈ ಜರಡಿ ಎಲ್ಲ ವಾಶ್ ಮಾಡೋಕ್ಕೆ ಇಟ್ಟಿದ್ದೀವಲ್ವ, ಸೊ ಅದನ್ನೆಲ್ಲ ಅದರಲ್ಲಿ ಸೋಕ್ ಮಾಡಬೇಕು ಬಿಸಿನೀರಲ್ಲಿ. ಸೊ ಅದು ಸ್ವಲ್ಪ ಹೊತ್ತು ಸೋಕ್ ಮಾಡಿದಾಗ ಅದರಲ್ಲಿರೋ ಎಣ್ಣೆ, ಜಿಡ್ಡು ಎಲ್ಲ ಅದು ಹೋಗುತ್ತೆ. ಸೊ ನಾವು ನಾರ್ಮಲ್ ವಾಟ್ರಲ್ಲಿ ತೊಳೆಯೋದಕ್ಕಿಂತ ಬಿಸಿನೀರಲ್ಲಿ ತೊಳೆದ್ರೆ ನಮಗೆ ಶೈನಿಂಗು ಮತ್ತು ಎಣ್ಣೆ, ಜಿಡ್ಡೆಲ್ಲ ಯಾವುದೂ ಇರೋದಿಲ್ಲ. ಸೊ ಇವಾಗ ನಾನು ವಾಶ್ ಮಾಡ್ತಾ ಇದ್ದೀನಿ, ಸುಮ್ಮನೆ ನಾನು ಸ್ಕ್ರಬ್ ಮಾಡ್ಕೊತಿದ್ದೀನಿ. ಸೊ ಬಿಸಿನೀರಲ್ಲಿ ನಾನು ಸೋಕ್ ಮಾಡಿದ್ರಿಂದ ನನಗೆ ಅದರಲ್ಲಿ ಯಾವುದೂ ಆಯಿಲ್ ಸ್ಟೇನ್ಸ್ ಏನೂ ಇಲ್ಲ. ಸೊ ಎಲ್ಲ ಫುಲ್ ನೀಟಾಗಿ ಎಣ್ಣೆ, ಜಿಡ್ಡೆಲ್ಲ ಹೋಗಿ ನೋಡಿ ಎಷ್ಟು ಶೈನಿಂಗ್ ಬಂದಿದೆ ಅಂತ. ಈವನ್ ಗ್ಲಾಸ್ ಐಟಮ್ಸ್ನೂ ಕೂಡ ಈ ಥರ ಸೋಕ್ ಮಾಡಿದ್ರೆ ಸೊ ಅದರಲ್ಲಿ ತುಂಬ ಆಯಿಲ್ ಸ್ಟೇನ್ಸ್ ಸಸ್ಟೇನ್ ಆಗಿರುತ್ತೆ. ಸೊ ಅದು ಎಲ್ಲ ಫುಲ್ ಕ್ಲೀನ್ ಆಗುತ್ತೆ. ಸೊ ಈ ಹೂವು ಡಿಸೈನ್ ಮಧ್ಯ ಎಲ್ಲನೂ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ಅದ್ರ ಮಧ್ಯನೂ ಎಲ್ಲ ಆಯಿಲ್ ಸ್ಟೇನ್ಸ್ ಕೂತಿರುತ್ತೆ. ಸೊ ಈಗ ಎಲ್ಲ ಇದನ್ನು ವಾಶ್ ಮಾಡಿ ಸ್ವಲ್ಪ ಡ್ರೈಯಿಂಗಿಗೆ ಇಡಬೇಕು. ನೋಡಿ ಹೇಗೆಲ್ಲ ಶೈನಿಂಗ್ ಬಂದಿದೆ. ಈಗ ಹೊಸದ ಥರ ಕಾಣಿಸುತ್ತೆ ಇವಾಗ. ಸೊ ಇಲ್ಲಿ ನಾನು ಡ್ರೈಯಿಂಗಿಗೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಅದು ನೀರೆಲ್ಲ ಸೋರಿದ ಮೇಲೆ ಅದನ್ನು ಒಂದು ಸಾಫ್ಟ್ ಕಾಟನ್ ಬಟ್ಟೆಯಲ್ಲಿ ನಾವು ಒರೆಸ್ಕೋಬೇಕು. ನೋಡಿ ಈ ಥರ ಸಾಫ್ಟ್ ಒಂದು ಬಟ್ಟೆ ತೊಗೊಂಡು ಎಲ್ಲ ನೀಟಾಗಿ ವಾಟರ್ನೆಲ್ಲ ರಿಮೂವ್ ಮಾಡ್ಕೊಬೇಕು. ಸೊ ಈ ಜರಡಿಯಲ್ಲಿ ನಾನು ಉಪ್ಪು ಇಟ್ಟಿದ್ದೆ, ಪುಡಿ ಉಪ್ಪು, ಕಲ್ಲುಪ್ಪು ಮತ್ತು ಇನ್ನೊಂದು ಗ್ಲಾಸ್ದು ನಾನು ವೆಸಲ್ ಇಟ್ಕೊಂಡಿದ್ದೀನಲ್ವ, ಅದರಲ್ಲಿ ನಾನು ಹುಣಸೆ ಹಣ್ಣನ್ನ ಇಟ್ಕೊಂಡಿದ್ದೀನಿ.